ಇಲ್ಲಿ ನೋಡ್ರವ ಇಲ್ಲಿ ಆಗಬೇಕು ಅನ್ನೋ ಉದ್ದೇಶದಿಂದ ನೀವು ಮೀಸಲು ಪೂಜೆ ಮಾಡಿಸಿದ್ರಿ. ಇವತ್ತು ಅವೆಲ್ಲ ಒಗ್ಗಟ್ಟಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳನ್ನ ಹೆಚ್ಚಿನ ಬಹುಮತದಿಂದ ಓಟ್ ಕೊಟ್ಟು ಗೆಲ್ಲಿಸಬೇಕು. ಪ್ರತಿ ಮನೆಗೆ ಹೋಗಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ವರವತ್ತ ಮಹಿಳೆ ನಂಬರ್ 1 ಅವರ ಒಂದು ನಂಬರ್ 1 ಇರ್ತದೆ. ದಯಮಾಡಿ ತಾವೆಲ್ಲ ಮೋದಿ ಬೆಂಬಲಿಸಬೇಕು. ಇಡೀ ದೇಶ ಇವತ್ತು ಮೋದಿಯವರ ಬಗ್ಗೆ ಅಪಾರವಾದಂಥ ನಂಬಿಕೆ ಇಟ್ಕೊಂಡಿದೆ. ಅದಕ್ಕಾಗಿ ದೇವೇಗೌಡರು ಮಾಜಿ ಪ್ರಧಾನಿ ನಾನು ಎಷ್ಟು ಜನ ಪ್ರಧಾನಿಗಳು ನೋಡಿದನೋ ಮೋದಿ ಅಂತ ಪ್ರಧಾನಿ ನಾವು ನೋಡೇ ಇಲ್ಲ. ಈ ದೇಶ ಸುಭದ್ರ ಇರಬೇಕಾದ್ರೆ ಸುರಕ್ಷಿತವಾಗಿರ್ಬೇಕಾದ್ರೆ ಮೋದಿನ ಬೆಂಬಲಿಸಬೇಕು ಅಂತ ನಾನು ಕುಮಾರಸ್ವಾಮಿ ಅವರಿಗೆ ಹೇಳಿ ಇವತ್ತು ಜೆಡಿಎಸ್ ಬಿಜೆಪಿ ಪಕ್ಷ ಒಂದು ಮಾಡಿದ್ದೀವಿ. ಅದರಿಂದ ಇವತ್ತು ನಮಗೆ ಕುಮಾರಸ್ವಾಮಿ ಅವರು ಇಂಟ್ರೆಸ್ಟ್ ಇರಲಿಲ್ಲ ಚುನಾವಣೆ ನಿಲ್ಲಕ್ಕೆ. ಆದರೆ ಮೋದಿಯವರು ಅಮಿತ್ ಶಾ ಅವರು ಇಲ್ಲ ನೀವು ಚುನಾವಣೆ ನಿಲ್ಲೇಬೇಕು ಮಟ್ಟದಲ್ಲಿ ಮೋದಿಯವರ ಕ್ಯಾಬಿನೆಟ್ ಮಂತ್ರಿ ಆಗಬೇಕು ಅಂತ ಒಂದು ಆದೇಶ ಕೊಟ್ಟಿದ್ದರಿಂದ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರೆಲ್ಲ ಒಗ್ಗಟ್ಟಾಗಿ ಸೇರಿ ಶಿವಣ್ಣವರು, ವಿಜಯಾನಂದ, ರಾಮಚಂದ್ರ ಅವರು, ವಸಂತರಾಜ್ ಅವರು, ನಮ್ಮ ಸುದ್ದಿ ನೇತೃತ್ವದಲ್ಲಿ ಒಂದು ಈ ವಾರ್ಡ್ನ 2ನೇ ವಾರ್ಡ್ನ ಎಲ್ಲ ಮತದಾರರಲ್ಲೂ ಬೇಡ್ಕೊಳ್ತಾ ಇದ್ದೀವಿ. ಕುಮಾರಸ್ವಾಮಿಗೆ ಅತಿ ಹೆಚ್ಚಿನ ಮತ ಕೊಟ್ಟರೆ ಇವತ್ತು 3 ಲಕ್ಷ ಮತದಿಂದ ಕುಮಾರಸ್ವಾಮಿ ಅವರು ಗೆಲ್ತಾರೆ. ಇಡೀ ಕರ್ನಾಟಕದಲ್ಲಿ ನಂಬರ್ 1 ಮಂಡ್ಯದಿಂದ ಕುಮಾರಸ್ವಾಮಿ ಗೆಲ್ತಾರೆ ಅಂತ ಹೇಳಿ ನಾನು ಮಾತು ಕೊಡ್ತೀನಿ. ನಮಸ್ಕಾರ. 20ನೇ ವಾರ್ಡಿನ ಕಾರ್ಯಕ್ರಮ ನಡೀತಿದೆ. 29ನೇ ವಾರ್ಡ್ನ ಗೌತಮ್ ಪಟೇಲ್ ಕೆಲವರು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಉದ್ದೇಶ ಡಿ ಕೆ ಶಿವಕುಮಾರ್ ಮಂತ್ರಿಯಾಗಿ ನೀರು ಬಿಡ್ತಾ ಇದ್ದಾರೆ. ಅದಕ್ಕೆಲ್ಲ ಒಂದು ಕಾನೂನಿಂದ ಪರಿಹಾರ ಕಂಡುಹಿಡಿಯಬೇಕು ಅಂತ ಒಂದು ತೀರ್ಮಾನ ಮಾಡಿ ಇವತ್ತು ನಾವು ಮಂಡ್ಯ ಜಿಲ್ಲೆ ಜನ ಕುಮಾರಸ್ವಾಮಿನ ಮಂಡ್ಯಕ್ಕೆ ಬನ್ನಿ ಅಂತ ಹೇಳಿದ್ದೀವಿ. ಆದರೆ ಡೆಲ್ಲಿಲಿ ಮೋದಿಯವರು, ನೀವು ಅಮಿತ್ ಶಾ ಅವರು, ಕುಮಾರಸ್ವಾಮಿಯವರು ಮಂಡ್ಯ ಕ್ಷೇತ್ರದ ಸ್ಪರ್ಧೆ ಮಾಡಬೇಕು. ಅವ್ರಿಗೆ ಒಳ್ಳೆ ನಾನು ಸ್ಥಾನನ ಕೊಡ್ತೀನಿ ಕ್ಯಾಬಿನೆಟ್ನಲ್ಲಿ. ಅವರಲ್ಲಿ ಹಲವಾರು ಯೋಜನೆಗಳಿವೆ. ರೈತರ ಪರವಾಗಿದೆ, ಸ್ಕೂಲ್ ಮಕ್ಕಳ ಪರವಾಗಿದೆ, ರೈತರ ಪರವಾಗಿದೆ. ತಮ್ಮ ಸಮಯಕ್ಕಿಂತ ಸುಮಾರು 1.5 ಗಂಟೆ ತಡವಾಗಿ ಬಂದಿರೋದಕ್ಕೆ ತಮ್ಮೆಲ್ಲರಲ್ಲೂ ಕ್ಷಮೆಯನ್ನ ಕೇಳ್ತಾ ರಾಮಚಂದ್ರ ಅವರು ಮಾತಾಡಿದ್ರು. ಸನ್ಮಾನ್ಯ ನಮ್ಮ ಶುಗರ್ ಫ್ಯಾಕ್ಟ್ರಿ ಸಿದ್ದರಾಮಣ್ಣ ಅವರು ಮಾತಾಡಿದ್ದಾರೆ. ನಮ್ಮ ವಸಂತ್ ಕುಮಾರ್ ಬಿಜೆಪಿ ನಗರದ ಅಧ್ಯಕ್ಷರು ನಿನ್ನೆಯಿಂದ ಜೊತೆಯಲ್ಲೇ ಮಂಡ್ಯ ನಗರ ಮತ್ತೆ ಗ್ರಾಮೀಣ ಎಲ್ಲ ಕಡೆ ಓಡಾಡ್ತಾ ಇದೀವಿ. ವಿಜಯಾನಂದ ಅವರಿದ್ರು ಹೋಗಿದ್ದಾರೆ. ಈಗ ದಯವಿಟ್ಟು ತಮ್ಮಲ್ಲೇ ಒಂದು ಮನವಿ ನಂದು. ಮಂಡ್ಯ ನಗರ ಕೃಷಿ ನಗರ, ಮಂಡ್ಯ ಗ್ರಾಮಾಂತರ ಕೃಷಿ ಗ್ರಾಮಾಂತರ. ಇಲ್ಲಿ ಕೃಷಿನೇ ಅವಲಂಬಿತವಾಗಿರುವಂಥದ್ದು. ಅದು ಹೈನುಗಾರಿಕೆ ಆಗಿರಬಹುದು, ಅದು ನೇರವಾಗಿ ಕೃಷಿ ಮಾಡೋದಾಗಿರ್ಬೋದು. ಇವತ್ತು ಜಾನುವಾರುಗಳಿಗೆ ಮೇವಿಗೆ ನಾವು ಹುಡುಕುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಕಾಲುವೆಗಳಲ್ಲಿ KRS ನೀರಿದ್ರೂ ಕೂಡ ತಮಿಳುನಾಡು ಗರಿಯಕ್ಕೆ KRS ಕಟ್ಟಿದ್ದಾವ, ಈ ನಮ್ಮ ಕಾಲುವೆಗೆ ನಮ್ಮ ರೈತರನ್ನ ಉಳಿಸಲಿಕ್ಕೆ KRS ಕಟ್ಟಿದ್ದಾವ. ಇವೆರಡು ಪ್ರಶ್ನೆಗಳು ನಮ್ಮಿಂದ ಚುನಾಯಿತ ಆದಂತಹ ಶಾಸಕರುಗಳು ಮತ್ತೆ ಮಂತ್ರಿಗಳು ಸರ್ಕಾರದಲ್ಲಿ ಒಂದು ಗುಡುಗನ್ನ ಗುಡುಗಿದ್ದಿದ್ರೆ ಏನು ಜನವರಿನಲ್ಲಿ ನಿಲ್ಲಿಸಿದ್ರು ನೀರು, ಅದು ಫೆಬ್ರವರಿ, ಮಾರ್ಚ್, ಏಪ್ರಿಲ್ 3 ತಿಂಗಳಲ್ಲೂ 10 ದಿವಸ ನೀರು ಕೊಡ್ಲಿಕ್ಕೆ ತೊಂದರೆ ಆಗ್ತಿರ್ಲಿಲ್ಲ. ಇವತ್ತು ನೀರು ಕೊಡದೆ ಕುಡಿಯೋ ನೀರಿಗೂ ಬಹಳಷ್ಟು ಸಂಕಷ್ಟಗಳನ್ನ ನನ್ನ ಸಹೋದರಿಯರು ಎದುರಿಸ್ತಾ ಇದ್ದಾರೆ. ಗ್ರಾಮಾಂತರದಲ್ಲಿರ್ಬೋದು, ಅವರು ನಗರದಲ್ಲಿರ್ಬೋದು. ಸ್ನಾನ ಮಾಡೋಕ್ಕೂ ನೀರಿಲ್ಲ, ಬಟ್ಟೆ ಒಗಿಲಿಕ್ಕೆ ನೀರಿಲ್ಲ, ಕುಡಿಯೋಕ್ಕೂ ನಾವು ನೀರನ್ನು ಹುಡುಕುವಂತ ಸ್ಥಿತಿ ನಿರ್ಮಾಣ ಆಯಿತು. ಇದು ಏನಕ್ಕೆ ತಮಗೆ ಗಂಭೀರವಾಗಿ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಚುನಾವಣೆ ನಡೆಯೋದು 5 ವರ್ಷ ಕಾಲಕ್ಕೆ. ನೀವು ನಗರಸಭೆ ಚುನಾವಣೆ ನಡೆದ್ರು ಅಷ್ಟೇ, ನಿಮ್ಮಿಂದ ಆಯ್ಕೆ ಆದಂತ ನಗರಸಭಾ ಸದಸ್ಯನ ಮನಸ್ಥಿತಿ ಏನಿದೆ, ಅವರು ಜನಪರವಾಗಿ ಕೆಲಸ ಮಾಡೋಕ್ಕೆ ಸಾಮರ್ಥ್ಯನ, ಇವನು ಓಟು ನಮ್ಮಿಂದ ಆಯ್ಕೆ ಆದ್ರೆ ನಮ್ಮ ಸೇವೆ ಮಾಡ್ತಾನೆ 5 ವರ್ಷಗಳ ಕಾಲ ಅನ್ನುವಂಥ ಪ್ರಜ್ಞೆ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಇಂಥ ಪರಿಸ್ಥಿತಿಗಳು ಬಹಳಷ್ಟು ಸಂದರ್ಭಗಳಲ್ಲಿ ತಮಗೆ ಬಂದೇ ಬರ್ತವೆ. ಒಂದು ಸಾರಿ ತಾವು ಚುನಾಯಿತನು ಮಾಡಿದ ಮೇಲೆ 5 ವರ್ಷಗಳ ಕಾಲ ಅವನು ಏನು ಮಾಡಿದ್ರು ನೀವು ಅನುಭವಿಸ್ಬೇಕೇ ವಿನ ಯಾವುದೇ ಸಂದರ್ಭದಲ್ಲೂ ಪರಿಹಾರ ನಿಮ್ಗೆ ಸಿಕ್ಕಲ್ಲ. ಅಂತ ಒಂದು ಸಂದರ್ಭ ಇವತ್ತು ಈ ಜಿಲ್ಲೆಯಲ್ಲಿ ನಮ್ಮ ಕಣ್ಣು ಮುಂದೆ ನಾವು ಕಾಣ್ತಾ ಇದ್ದೇವೆ. ಇದೇ ಜಿಲ್ಲೆಯಲ್ಲಿ ಆಯ್ಕೆ ಆಗಿದ್ದಂಥ ಮಹನೀಯರು
ಭವಿಷ್ಯ ತಮಗೆ ಹೇಳ್ತಿದ್ದೇನೆ, ಭವಿಷ್ಯದಲ್ಲಿ ನನ್ನ ಯುವಕರು ಏನು ಚಿಂತನೆ ಮಾಡಬೇಕು ಅಂತ ಹೇಳಿ. ಈ ಜಿಲ್ಲೆಗೆ ಏನಾದ್ರೂ ಸಂಕಷ್ಟಗಳು ಬಂದ್ರೆ, ಈ ಜಿಲ್ಲೆಯ ನಾಗರಿಕರ ಬದುಕು ನಾಶ ಆಗೋ ನಿಟ್ಟಲ್ಲಿ ಹೋದ್ರೆ ಅವರ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಬಂದಂತ ಇತಿಹಾಸ ಇರುವಂತದ್ದು ಈ ಜಿಲ್ಲೆನಲ್ಲಿ. ಅದಕ್ಕೆ ಸನ್ಮಾನ್ಯ ಕೆ ವಿ ಶಂಕರೇಗೌಡರು ಈ ಜಿಲ್ಲೆಗೆ ಅನ್ಯಾಯ ಆಗ್ತದೆ, ಇಲ್ಲಿ ಒಂದು ವರ್ಣನಾಲಯ ನಿರ್ಮಾಣ ಮಾಡ್ತಾರೆ, ಮಂಡ್ಯ ಜಿಲ್ಲೆಗೆ ಉಳ್ಳಿ ಬಿತ್ತಿಸ್ತಾರೆ ಅಂತ ಹೇಳಿದಾಗ ಅವರು ಇಡೀ ಅವರ ಅಧಿಕಾರನ ಬಿಟ್ಟು ಬಂದಂಥವ್ರು. ನಂತರ ಮಾದೇಗೌಡರು ಕಾವೇರಿ ನೀರನ್ನ ತಮಿಳುನಾಡಿಗರಿಸ್ತಾರೆ ಅಂತ ಹೇಳಿದಾಗ ಮನೆಗೂ ಎತ್ತಿನ ಗಾಡಿ ಸಮೇತ ಬಂದು ತಾವೆಲ್ಲ ನೀವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇದೇ ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹಗಲಿರುಳು ಒಂದೇ ಸುಮಾರು 70 ದಿವಸಗಳ ಕಾಲ ನಿರಂತರವಾಗಿ ಧರಣಿ ಮಾಡಿದ್ದು, ಮತ್ತೆ ಅವರು ರಾಜೀನಾಮೆ ಕೊಟ್ಟು ಬಂದಿದ್ದು ನನ್ನ ಸದಸ್ಯ ಪಾರ್ಲಿಮೆಂಟ್ರಿಗಿರಿ ಬೇಡ ನನಗೆ ಅಂತೇಳಿ. ನಂತರ ದಿನಗಳಲ್ಲಿ ಸನ್ಮಾನ್ಯ ಅಂಬರೀಶ್ ರವರು ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟು ಬಂದ್ರು, ನನ್ನ ಜನರಿಗೆ ಅನ್ಯಾಯ ಆಗುವಂತ ಅಧಿಕಾರ ನನಗೆ ಬೇಡ ಅಂತೇಳಿ. ನಾನು ಕಿವಿ ಮಾತು ಹೇಳಿದೆ, ಮತ್ತು ಮಾಧ್ಯಮದ ಮುಖೇನ ನಾನು ಹೇಳಿದೆ, ನೋಡ್ರಿ ನೀವು ಚುನಾಯಿತ ಪ್ರತಿನಿಧಿಗಳ, ಶಾಸಕಗಳ, ಮಂತ್ರಿಗಳೇ, ನನ್ನ ಜಿಲ್ಲೆಯ ಜನರು ಬಹಳ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಅವರಿಗೆ ಒಂದು ಹೊತ್ತು ಊಟ ಮಾಡಬೇಕು ಅಂದ್ರೆ ಅವರಿಗೆ ನೀವು ಕೊಡುವಂತ ಗ್ಯಾರಂಟಿಗಳಿಂದ ಅಲ್ಲ, ಅವರ ದೈಹಿಕ ಶ್ರಮ, ಮಾನಸಿಕ ಶ್ರಮದ ಮೇಲೆ. ಅದಕ್ಕೆ ಬೇಕಾಗಿರೋದು ಮಹಾರಾಜರ ಕಾಲದಲ್ಲಿ ನಿರ್ಮಾಣ ಮಾಡಿದಂಥ ಕನ್ನಂಬಾಡಿ ಕಟ್ಟೆ ನೀರು ಬಿಟ್ಟರೆ ನಿಮ್ಮ ಯಾವುದೇ ಆರ್ಥಿಕ ನೆರವನ್ನು ಅವ್ರು ಕೇಳಲ್ಲ. ದಯವಿಟ್ಟು ನೀರು ಬಿಡಿಸುವಂಥ ತೀರ್ಮಾನ ಮಾಡಿ ಅಂತ. ಅವರಿಗೆ ಆ ತಾಕತ್ತು ಇಲ್ಲ, ಆ ಧೈರ್ಯನೂ ಇಲ್ಲ. ಈಗ ಹೇಳಿದ್ರು ನಮ್ಮ ಸ್ನೇಹಿತರು ಸಿದ್ದರಾಮಣ್ಣವರು, ಅದೇ ಏನು ಇವತ್ತು ಸ್ಟಾರ್ ಚಂದ್ರು ಅನ್ನೋದು ಹೆಸರು, ಅವನು ಸ್ಟಾರ್ ಕಂಪನಿ ಅಂತ ಒಂದು ಅಭಿವೃದ್ಧಿ ಮಾಡುವಂಥ ಕಂಪನಿ ಇಟ್ಕೊಂಡವನೇ.